ಈಗ ಮ್ಯಾಕ್ ದೆಹಲಿಯ ಕೇಜ್ರಿವಾಲ್ ನಿವಾಸದಲ್ಲಿ ಮಹತ್ವದ ಸಭೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಆಪ್ ನಾಯಕರು ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಈ ರೀತಿಯ ಫಲಿತಾಂಶದ ವಿಚಾರವಾಗಿ ಚರ್ಚೆ, ಗೆಲುವು ಸಾಧಿಸುವ ಅಭ್ಯರ್ಥಿಗಳ ರಕ್ಷಣೆಗೆ ಆಪ್ ಈಗ ನಿಂತಿದೆ. ಮಾಜಿ ಸಿಎಂ ಕೇಜ್ರಿವಾಲ್ ನಿವಾಸದಲ್ಲಿ ಈ ಮಹತ್ವದ ಚರ್ಚೆ, ಯಾರು ಗೆಲ್ತಾರೋ ಅವರ ರಕ್ಷಣೆಗೆ ನಿಲ್ಲಬೇಕು ಅಂತ. ಈ ರಿಸಲ್ಟ್ ಈಗ ಅನೌನ್ಸ್ ಆದಮೇಲೆ ಮತ್ತು ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಬಹಳ ಬದಲಾವಣೆ ಆಗಲಿಕ್ಕಿದೆ ಅಲ್ಲಿ ದೆಹಲಿಯಲ್ಲಿ. और इसके कारण आज वो इलेक्शन में हार गया, कम वोटिंग हुई है। तो क्या अन्ना भ्रष्टाचार जो उनके नेताओं के ऊपर जो भ्रष्टाचार के आरोप लगे थे, तो क्या वो भी इस नाकामी के पीछे जो उनको कम सीट मिली है वो भी वजह रही? भ्रष्टाचार उनके ऊपर भ्रष्टाचार, क्या अरविंद केजरीवाल हो या उनके कई नेता हो, उनके ऊपर भ्रष्टाचार के आरोप लगे थे, क्या ये वजह हो सकती है जो उनके कम सीट चुनकर आए हैं? राजनीति में आरोप प्रत्यारोप होते रहते हैं, लेकिन जब आरोप होते हैं तो ये आरोप कैसे गलत है वो जनता को दिखाना जरूरी है कि ये मेरे ऊपर जो आरोप हुआ ये गलत है। ये साबित करना पड़ता है। जो साबित होगा तो कोई नहीं बिगाड़ सकता है। वो सच हमेशा सच होता है, झूठा हमेशा झूठ होता है। तो सच के मार्ग से जाना चाहिए। कई बार ऐसा आरोप भी लगा है क्या अन्ना ಅವರು ಮಾತಾಡ್ತಾ ಇದ್ರು. ಒಂದು ಕಾಲದಲ್ಲಿ ಅರವಿಂದ್ ಕೇಜ್ರಿವಾಲ್ ಇದೇ ಅಣ್ಣಾ ಹಜಾರೆ ಜೊತೆಗೆ ಇದ್ಕೊಂಡು ಲೋಕ್ಪಾಲ್ ಬಿಲ್ ವಿಚಾರವಾಗಿ ಭ್ರಷ್ಟಾಚಾರದ ವಿರುದ್ಧ ಮುಂಚೂಣಿಯಲ್ಲಿ ಹೋರಾಟ ಮಾಡಿದ್ರು. ತದನಂತರ ಆಪ್ ಪಾರ್ಟಿ ರಚನೆ ಆಯಿತು, ಅಧಿಕಾರಕ್ಕೆ ಬಂದರು, ಎಲ್ಲವೂ ಕೂಡ ಇತಿಹಾಸ ಇದೆ. ಈಗ ತಾವು ಗಮನಿಸ್ತಾ ಇರುವಂಥ ದೃಶ್ಯಗಳು ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ಸಂಭ್ರಮಾಚರಣೆ, ಪಟಾಕಿ ಹೊಡೆದು ಸಿಹಿ ಹಂಚಿ ಬಿಜೆಪಿ ಕಾರ್ಯಕರ್ತರು ಕುಣಿದು ಕುಪ್ಪಳಿಸ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಈ ಸಂಭ್ರಮಾಚರಣೆಗಾಗಿ 27 ವರ್ಷಗಳಿಂದ ಅವರು ಕಾಯ್ತಾ ಇದ್ರು. ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಗೆಲ್ಲೇಬೇಕು ಅನ್ನುವಂತಹ ಶಪಥವನ್ನ ಮಾಡಿದ್ರು ಕೂಡ ಎಡುತ್ತಾ ಇದ್ರು. ಫೈನಲಿ ವಿಜಯೋತ್ಸವ ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮ ಮನೆ ಮಾಡಿ. ಬಿಜೆಪಿ ಬಾವುಟಗಳು, ಪ್ರಧಾನಿ ಮೋದಿ ಅವರ ಕಟೌಟ್ ಎಲ್ಲೆಲ್ಲೂ ಕೂಡ ರಾರಾಜಿಸ್ತಾ ಇವೆ. ದೆಹಲಿಯಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. ರಾತ್ರಿ 7 ಗಂಟೆಗೆ ಮೋದಿ ಸಂಭ್ರಮಾಚರಣೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ. ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಸಂಭ್ರಮಾಚರಣೆಯಲ್ಲಿ ಪ್ರಧಾನಿ ಮೋದಿ ಅವರು ಭಾಗಿಯಾಗಲಿಕ್ಕಿದ್ದಾರೆ. ಸಂಜೆ 7 ಗಂಟೆಗೆ ಪ್ರಧಾನಿ ಮೋದಿ ಅವರು ದೆಹಲಿ ಬಿಜೆಪಿ ಕಚೇರಿಗೆ ಆಗಮಿಸಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ತಾವೆಲ್ಲರೂ ಕೂಡ ಗಮನಿಸಿದ ಹಾಗೆ ಯಾವ್ಯಾವ ರಾಜ್ಯದಲ್ಲಿ ಬಿಜೆಪಿ ಗೆಲ್ಲುತ್ತೋ, ಗೆದ್ದ ತಕ್ಷಣ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ ಇರುತ್ತೆ. ಪ್ರಧಾನಿ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ ಇತ್ಯಾದಿ ಪ್ರಮುಖ ಬಿಜೆಪಿ ನಾಯಕರು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ದೇಶದ ಜನತೆಗೆ, ಗೆಲ್ಲಿಸಿದಂಥ ಮತದಾರರಿಗೆ ಧನ್ಯವಾದಗಳನ್ನು ಹೇಳುವಂತಹ ಒಂದು ಪ್ರತೀತಿ. ಆ ಪ್ರಕಾರವಾಗಿ ಈಗ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಸಂಭ್ರಮಾಚರಣೆ. ಸಂಜೆ 7 ಗಂಟೆಗೆ ಪ್ರಧಾನಿ ಮೋದಿ ಅವರು ಕೂಡ ಈ ಸಂಭ್ರಮಾಚರಣೆಯಲ್ಲಿ ಭಾಗಿ ಆಗಲಿಕ್ಕಿದ್ದಾರೆ. ಕೇಜ್ರಿ ಕ್ರಾಂತಿ ಈಗ ಅಂತ್ಯವಾಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಮತ್ತೊಂದು ಕಡೆ ಈಗ ಸದ್ಯಕ್ಕೆ ಮುನ್ನಡೆಯಲ್ಲಿದ್ದಾರೋ ಅದರದ್ದೇನೂ ಅಪ್ಡೇಟ್ ಬಂದಿಲ್ಲ. ಕೇಜ್ರಿವಾಲ್ ನೋಡಿ ಬಿಜೆಪಿಯನ್ನು ಕೈ ಹಿಡಿದಿದೆ. ಸಿಖ್, SC, ST ಮತ್ತು OBC ಜನಾಂಗ ದೆಹಲಿಯಲ್ಲಿ ಬಿಜೆಪಿಗೆ ಜೈ ಎಂದಿದ್ದಾರೆ ದಕ್ಷಿಣ ಭಾರತೀಯರು. ಯಾವ ರೀತಿ ದಿಗ್ವಿಜಯದ ಹಿಂದಿನ ರಹಸ್ಯ ಇದು. ಮುಸ್ಲಿಮರ ಮತ ಕೂಡ ಬಿಜೆಪಿಗೆ ಅಂದಾಜು 5% ವೋಟ್ ಬಿದ್ದಿದೆ. 5% ಮುಸ್ಲಿಂ ವೋಟ್ ಬಿದ್ದಿರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಇಷ್ಟು ಕ್ಷೇತ್ರಗಳ ಮುಂದೆ ಇದೆ. ಬಿಜೆಪಿಗೆ IT ಸ್ಲ್ಯಾಬ್ಸ್ ಮತ್ತು 70% ಮಧ್ಯಮ ವರ್ಗ
ಸಾಥ್ ಕೊಟ್ಟಿದೆ. ಇನ್ನು BJP ಹಿಂದುತ್ವ ಅಜೆಂಡಾ ಕ್ಲಿಕ್ ಆಗಿದೆ. ಗೆಲುವಿಗೆ ಮೋದಿ ಪುಣ್ಯ ಸ್ನಾನ ವರವಾಗಿರಬಹುದು. ಇನ್ನು ಕುಂಭಮೇಳದ ಯಶಸ್ಸು BJP ಗೆಲುವಿನ ಗುಟ್ಟು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸೊ ಎಲ್ಲ ಕಾರಣಗಳಿಂದ BJP ಇಷ್ಟು ಮುನ್ನಡೆ ಸಾಧಿಸ್ಕೊಂಡಿರೋದು. ಮತ್ತೆ ಕ್ಲಿಕ್ ಆದ BJP ಮೈಕ್ರೋ ಮ್ಯಾನೇಜ್ಮೆಂಟ್, ಬೂತ್ ಮಟ್ಟದಲ್ಲಿ BJP ತಂತ್ರ, ಗೆಲುವಿಗೆ ಬೇಕಾದಂಥ ಪ್ರತಿತಂತ್ರಗಳು ಇಲ್ಲಿ ವರ್ಕೌಟ್ ಆಗಿರೋದು. ಇನ್ನು ಕೇಜ್ರಿವಾಲ್ ಭ್ರಷ್ಟಾಚಾರ ಆಡಳಿತ ವಿರೋಧಿ ಅಲೆ BJPಗೆ ನೆರವಾಗಿದೆ ಅಂತಲೇ ಇಲ್ಲಿ ಹೇಳ್ಬೋದು. ಸೊ ಇಷ್ಟು ಒಟ್ಟು 8 ಪ್ರಮುಖ ಅಂಶಗಳು ಇಲ್ಲಿ ವರ್ಕೌಟ್ ಆಗಿದೆ ಅಂತ. ಅದರಲ್ಲಿ ಶ್ರೀಪಾದ್ ಪ್ರಮುಖವಾಗಿ ಮೋದಿ ಪುಣ್ಯ ಸ್ನಾನ ಮಾಡಿದ್ದು, ಜೊತೆಗೆ ಕುಂಭಮೇಳದ ಯಶಸ್ಸು ಇದು ಗೆಲುವಿಗೆ ಕಾರಣ ಆಗಿದೆ ಅನ್ನೋದೇ ಆದರೆ, ಯೋಗಿ ಆದಿತ್ಯನಾಥ್ ಲೋಕಸಭೆ ಚುನಾವಣೆಯಲ್ಲಿ ಅಯೋಧ್ಯೆ ಇದ್ದರೂ ಕೂಡ ಯಾಕಲ್ಲಿ ಹಿಂದೆ ಉಳಿದಿರ್ಬೋದು ಅಂತ ನಿಮ್ಮ ಲೆಕ್ಕಾಚಾರ? ಅದೇ ಅವುಗಳು ಕಾರಣ ಆಗೋದಾಗಿದ್ರೆ. ಭಾವುಕರಾಗಿದ್ದಾರೆ BJP ಕಾರ್ಯಕರ್ತರು. ಸೋಲಿನ ಭೀತಿಯಲ್ಲಿ ಮಾಜಿ CM ಕೇಜ್ರಿವಾಲ್ 1228 ಮತಗಳಿಂದ ಕೇಜ್ರಿವಾಲ್ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಆಗಲೇ 2228 ಇತ್ತು, 2225 ಇತ್ತು. 2225, ಈಗ 1228. ಮತ್ತೆ 1000 ಮತಗಳ ಅಂತರದಲ್ಲಿ ಕೇಜ್ರಿವಾಲ್ಗೆ ಹಿನ್ನಡೆ ಆಗ್ತಾ ಇತ್ತು. BJPಯ ಪರ್ವೇಶ್ ವರ್ಮಾ ಮತ್ತೆ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಮಾಜಿ CM ಕೇಜ್ರಿವಾಲ್ ಅವರಿಗೆ ಸೋಲಿನ ಭೀತಿ, ಹತ್ತಿರವಾಗ್ತಾ ಇದ್ದಾರ ಸೋಲಿಗೆ ಅನ್ನುವಂಥ ಪ್ರಶ್ನೆ BJPಯ ಪರ್ವೇಶ್ ವರ್ಮಾ ಈಗ ಗೆಲುವಿಗೆ ಸನಿಹ ಆಗ್ತಾ ಇದ್ದಾರೆ. ಭಾರಿ ಅಂತರ ಅಲ್ಲದೆ ಇದ್ರೂ ಕೂಡ 1000 ಮತಗಳ ಅಂತರ ಸದ್ಯಕ್ಕಿರೋದು. ಆಗ್ಲೇ 2000 ಇತ್ತು, ಈಗ 1000. ಈಗ ದೆಹಲಿಯ ಕೇಜ್ರಿವಾಲ್ ನಿವಾಸದಲ್ಲಿ ಮಹತ್ವದ ಸಭೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಆಪ್ ನಾಯಕರು ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಈ ರೀತಿಯ ಫಲಿತಾಂಶದ ವಿಚಾರವಾಗಿ ಚರ್ಚೆ, ಗೆಲುವು ಸಾಧಿಸುವ ಅಭ್ಯರ್ಥಿಗಳ ರಕ್ಷಣೆಗೆ ಆಪ್ ಈಗ ನಿಂತಿದೆ. ಮಾಜಿ CM ಕೇಜ್ರಿವಾಲ್ ನಿವಾಸದಲ್ಲಿ ಈ ಮಹತ್ವದ ಚರ್ಚೆ, ಯಾರು ಗೆಲ್ತಾರೋ ಅವರ ರಕ್ಷಣೆಗೆ ನಿಲ್ಲಬೇಕು ಅಂತ. ಈ ರಿಸಲ್ಟ್ ಈಗ ಅನೌನ್ಸ್ ಆದಮೇಲೆ ಮತ್ತು BJP ಅಧಿಕಾರಕ್ಕೆ ಬಂದ ಮೇಲೆ ಬಹಳ ಬದಲಾವಣೆ ಆಗಲಿಕ್ಕಿದೆ ಅಲ್ಲಿ ದೆಹಲಿಯಲ್ಲಿ. में नहीं रहा और उसके कारण आज वो इलेक्शन में हार गया, कम वोटिंग हुई है. तो क्या अन्ना भ्रष्टाचार जो उनके नेताओं के ऊपर जो भ्रष्टाचार के आरोप लगे थे, तो क्या वो भी इस नाकामी के पीछे जो उनको कम सीट मिली है वो भी वजह रही? भ्रष्टाचार, उनके ऊपर भ्रष्टाचार, क्या अरविंद केजरीवाल हो या उनके कई नेता हो, उनके ऊपर भ्रष्टाचार के आरोप लगे थे, क्या ये वजह हो सकती है जो उनके कम सीट चुनकर आए हैं? राजनीति में आरोप प्रत्यारोप होते रहते हैं, लेकिन जब आरोप होते हैं तो ये आरोप कैसे गलत है वो जनता को दिखाना जरूरी है कि ये मेरे ऊपर जो आरोप हुआ ये गलत है. ये साबित करना पड़ता है. जो साबित होगा तो कोई नहीं बिगाड़ सकता है. वो सच हमेशा सच होता है, झूठा हमेशा झूठ होता है. तो सच के मार्ग से जाना चाहिए. कई बार ऐसा आरोप भी लगा है क्या अन्ना ಅವರು ಮಾತಾಡ್ತಾ ಇದ್ರು, ಒಂದು ಕಾಲದಲ್ಲಿ ಅರವಿಂದ್ ಕೇಜ್ರಿವಾಲ್ ಇದೇ ಅಣ್ಣಾ ಹಜಾರೆ ಜೊತೆಗೆ ಇದ್ಕೊಂಡು ಲೋಕ್ಪಾಲ್ ಬಿಲ್ ವಿಚಾರವಾಗಿ ಭ್ರಷ್ಟಾಚಾರದ ವಿರುದ್ಧ ಮುಂಚೂಣಿಯಲ್ಲಿ ಹೋರಾಟ ಮಾಡಿದ್ರು. ತದನಂತರ ಆಪ್ ಪಾರ್ಟಿ ರಚನೆ ಆಯಿತು, ಅಧಿಕಾರಕ್ಕೆ ಬಂದರು, ಎಲ್ಲವೂ ಕೂಡ ಇತಿಹಾಸ ಇದೆ. ಈಗ ತಾವು ಗಮನಿಸ್ತಾ ಇರುವಂಥ ದೃಶ್ಯಗಳು BJP ಕಚೇರಿಯ ಮುಂಭಾಗದಲ್ಲಿ ಸಂಭ್ರಮಾಚರಣೆ, ಪಟಾಕಿ